ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಕೂಡಗಿ ಮಸೂತಿ ತೆಲಗಿ ಗೋಳಸಂಗಿ ಮತ್ತು ಮುತ್ತಗಿ ವಿದ್ಯುತ್ ಸ್ಥಾವರ ಘಟಕದ ಸಂತ್ರಸ್ತರಿಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಶಾಂತಿಯುತ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು. ಇದು ಎನ್ಟಿಪಿಸಿ ಸುತ್ತಮುತ್ತ ಭೂಮಿಯನ್ನ ಕಳೆದುಕೊಂಡವರಿಗೆ ಕಂಪನಿಯಲ್ಲಿ ಉದ್ಯೋಗ ನೀಡಬೇಕು, ಸಣ್ಣ ಹಾಗೂ ಬೃಹತ್ ಪ್ರಮಾಣದ ಗುತ್ತಿಗೆಗಳಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡಬೇಕು, ಉತ್ಪಾದಿಸಿದ ವಿದ್ಯುತ್ನಲ್ಲಿ ಬಾಧಿತ ಗ್ರಾಮಗಳಿಗೆ 24 ಗಂಟೆ 3 ಪೈಸೆ ಕರೆಂಟ್ ನೀಡಬೇಕು, ಎನ್ಟಿಪಿಸಿಗೆ ಸಂಬಂಧಪಟ್ಟ 5 ಗ್ರಾಮ ಪಂಚಾಯಿತಿಗಳಿಗೆ ತೆರಿಗೆಯನ್ನ ನೀಡಬೇಕು, ಬಾಧಿತ ಗ್ರಾಮದ ವಿದ್ಯಾರ್ಥಿಗಳ ವಿದ್ಯಾರ್ಹತೆ ಅನುಸಾರವಾಗಿ ಹುದ್ದೆಯನ್ನ ನೀಡಬೇಕು, ಎನ್ಟಿಪಿಸಿ ಕರೆಗಳಿಂದ ಸವಳ ಜವಳ ಆದ ಜಮೀನುಗಳಿಗೆ ಶಾಶ್ವತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ರು. ಇನ್ನು ಈ ಪ್ರತಿಭಟನೆಯಲ್ಲಿ ವಿಜಯಪುರ ಜಿಲ್ಲಾಧ್ಯಕ್ಷರಾದ ಬಸವರಾಜ ತಾಳಿಕೋಟೆ, ಬಸವನ ಬಾಗೇವಾಡಿ ತಾಲೂಕು ಅಧ್ಯಕ್ಷರಾದ ಸುನಿಲ ರಾಠೋಡ, ಉಪಾಧ್ಯಕ್ಷರಾದ ರಾಜು ಗೌಡ ಬಿರಾದಾರ, ಕೋಲಾರ ತಾಲೂಕು ಅಧ್ಯಕ್ಷರಾದ ರವಿ ಗೋಳಸಂಗಿ, ಉಪಾಧ್ಯಕ್ಷರಾದ ಭೀಮನಗೌಡ ಬಿರಾದಾರ, ನಿಡಗುಂದಿ ತಾಲೂಕು ಅಧ್ಯಕ್ಷರಾದ ಆನಂದ ಹಡಗಲಿ, ಉಪಾಧ್ಯಕ್ಷರಾದ ಉಮೇಶ ನರಸರೆಡ್ಡಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ವರದಿ ಶ್ರೀಶೈಲ ಕೋರಾವರ ಸಂಕನಾಳ. ಬದುಕ್ತಾರಪ್ಪ ಅಂದ್ರೆ ನಮ್ಮ ಬೇಡಿಕೆಗಳು ಈಡೇರಿಸಬೇಕಿಲ್ಲ. ಹಿಂದೊಂದು ಗೇಟ್ ಮಾಡುದು, ಮುಂದೊಂದು ಗೇಟ್ ಮಾಡುದು, ಮುಂದಿನ ಗೇಟ್ಲೆ ಬಂದ್ ಮಾಡಿದ್ರೆ ಹಿಂದಿನ ಗೇಟ್ಲೆ ಬಿಡ್ತಾರಂತ. ಎಷ್ಟು ದಿನ ಬಿಡ್ತೀರಪ್ಪ? ಅವನವನಿಗೆ ಇಲ್ಲೇ ಕುಂದಿರ್ತೇವೆ. 2 ದಿನ ಬಿಡ್ತೀರಿ ನೋಡಮ್ಮ. ಇಲ್ಲಿ ಕೆಲಸ ಮಾಡೋರಿಗೆ ನಂಬಿಕೆ ಕೊಡ್ತೀರಿ, ನೀವು ಬರ್ಲಿಲ್ಲಪ್ಪ ಅಂದ್ರೆ ಪೇಮೆಂಟ್ ಕಟ್ ಮಾಡ್ತೀರಿ ಅಂತ ಹೇಳಿ. ಮಕ್ಕಳ ಇವರು 1 ದಿನದ ಪೇಮೆಂಟ್ ಕಟ್ ಆದ್ರೆ ನಿಮ್ಮನ್ನು ತಿಂಗಳಗಟ್ಲೆ ಅಂತ ಲಾಭ 1 ದಿನದ ಲಾಸ್ ಆಗ್ತದ. ನೀವೇನ ತಿಳ್ಕೊಂಡಿರ್ಬೇಕು. ನಾವು ಕೇಳಿದೇನೈತಿ, ನಮ್ ಬೇಡಿಕೆ ಸಂಕ್ಷಿಪ್ತವಾದ ಬೇಡಿಕೆವ. ನೀವೇನು ನಮ್ಮ ಜೊತೆ ಜಮೀನು ತಗೊಳತ್ತೆ ಒಪ್ಪಂದ ಮಾಡ್ಕೊಂಡಿರಲ್ಲ, ನೀವೇನು ಕೊಡ್ತೀನಿ ಅಂತ ಹೇಳಿ ಆಸೆ ಹಚ್ಚಿರಲ್ಲ. ಅದ್ರ ಸಂಬಂಧ ನಮ್ಮ ರೈತರೆಲ್ಲ ಭೂಮಿ ಕೊಟ್ಟರ. ನೀವು ಒಪ್ಪಂದ ಪ್ರಕಾರ ನಾವು ನಿಮ್ಗೆ ಹೆಚ್ಚಿಗೆ ಕೊಡೋತ್ ಏನು ಕೇಳಲ್ಲ. ನಮ್ಮ ಭೂಮಿ ತೊಗೊಳತ್ತೆ ನೀವೇನು ನಮಗೆ ಹೇಳಿರಲ್ಲ, ಅದಷ್ಟೇ ಕೊಡ್ರಿ ಸಾಕ. ಏನ ಹೇಳಿರಿ, ಭೂಮಿ ಕೊಟ್ಟವ್ರಿಗೆ ಶಾಶ್ವತ ಪರಿಹಾರ ಕೊಡ್ತೀವಿ ಅಂತ ಹೇಳಿರಿ. ಇಲ್ಲಿ ನಿಮ್ಮ ನೀರ್ಲಿಂತ ರೈತರ ಭೂಮಿ ಸೌಳ ಇಲ್ಲ ಅಥವಾ ಆ ಸೌಳ ಹಿಡಿದ ಭೂಮಿ ಏನ್ ಬೆಳೆಯವ್ರು ಏನು ಬೆಳೆಯಕ್ಕಾಗುದಿಲ್ಲ. ಅದಕ್ಕೆ ಪರಿಹಾರ ಕೊಡೋರು ಯಾರು? ಇಲ್ಲಿ ಕೆಲ್ಸಕ್ಕೆ ನಮಗ್ ಏನು ಒಂದು ಇದು ಅಪ್ಪ ಅಂದ್ರೆ ಡಿಗ್ರಿ ಕಲ್ತವ್ರಿಗೆ, ಡಬಲ್ ಡಿಗ್ರಿ ಕಲ್ತವ್ರಿಗೆ ಕಸ ಹೊಡ್ಲಕ್ಕ ಹಸ್ರತ್ತ. ಕಸ ಹೊಡ್ಲಕ್ಕ ಹಸ್ರಿ ಅಲ್ಲಿ ಅಲ್ರೋ. ನಿಮ್ದು ಏನೈತಿ, ಅವ್ರ ವಿದ್ಯಾರ್ಥಿ ಏನೇನೈತಿ ಅದ್ರ ಪ್ರಕಾರ ಅವ್ರಿಗೆ ಕೆಲಸ ಕೊಡ್ರಿ. ನಿಮ್ ಬಲ್ಲಿ ಅವನು PUC ಕಲ್ತವ್ರಿಗೆ ತಂದಿಕೆ ಇಲ್ಲಿ ಮ್ಯಾನೇಜರ್ ಸೂಪರ್ವೈಸರ್ ಮಾಡಿ ಕುಂದ್ರಿಸ್ತೀರಿ. ನೀವು ಬಂದು ಇಲ್ಲಿ ಎಷ್ಟು ವರ್ಷ ಆಯ್ತು ಅವ್ನು ಕನ್ನಡ ಮಾತಿದ್ವಿ ನಿಮ್ಗೆ ಕೇಳಪ್ಪ ಅಂದ್ರೆ ಎಷ್ಟು ಮಟ್ಟಿಗೆ ಇದ್ರು. ನಮ್ಮನ್ನ ಆಳುವಂತ ರಾಜಕಾರಣಿಗಳಂತರೂ ಬೇಡಿ ಇವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲರೂ ಹೊತ್ತಲ್ಲ, ಕೆಲವು ಮಂದಿ ತಲೆ ಕೆಡಿಸ್ಕೊತಾರ. ಇವ್ರು ಬಂದು ಎಷ್ಟು ವರ್ಷ ಆಯ್ತು? ಈಗ ನೀವು ಇಲ್ಲಿದ್ದವರು ಹಿಂದಿ ಕಲ್ತು ಕನ್ವರ್ಟ್ ಆಗ್ಬಿಟ್ರಿ. ನೀವು ಹಿಂದಿ ಮಾತಾಡ್ತೀರಿ ಕರೆ, ಅವ್ರ ಸಂಬಂಧ ನೀವು ಹಿಂದಿ ಕಲ್ತೀರಿ. ಅವ್ರು ಬಂದು ಇಲ್ಲಿ ಒಬ್ರು ಕನ್ನಡ ಮಾತಾಡೋದು ಬೇಡ, ಕನ್ನಡ ತಿಳಿಬೇಕಿಲ್ಲ ಅವರಿಗೆ. ನಾವು ಮಾತಾಡಿದ್ದಾರೆ. ಈಗ ಬಂದಾರ ಒಂದಿಬ್ರು ಏನೋ ಹೇಳ್ಕೊತ ಹಿಂದಾಗಳ ಅಂತ ಹೇಳಿ ಕಲೀರು. ಕನ್ನಡ ಕಲೀರು ಮೊದಲು. ನೀವು ಕನ್ನಡ ಕಲ್ತು ಇಲ್ಲಿ ಅವ್ರ ಜೊತೆ ಅಂದ್ರೆ ನಿಮ್ಗೆ ಅವರ ಭಾವನೆಗಳಿಗೆ ಸ್ಪಂದನೆ ಮಾಡಕ್ ಬರ್ತೈತಿ. ನಿಮ್ಮ ಅವ್ರು ಮಾತಾಡೋ ಭಾಷೆನೇ ತಿಳಿಯಲ್ಲಪ್ಪ ಅಂದ್ರೆ ಅವ್ರಿಗೆ ದನತನ ದುಡಿಸ್ಕೊಳ್ಳೋದು ಒಂದೇ ಗೊತ್ತ ನಿಮ್ಗ. ನೀವು ಇನ್ನೊಬ್ರು ಹೇಳ್ತೀನಿ, ನಾವು ಕೆಲ್ಸಕ್ಕೆ ಹೋಗ್ಬೇಕು ಮಾಡ್ಬೇಕು, ನಾವು ಬಂದಿದ್ ನಿಮ್ ಸಂಬಂಧ. ಕೆಲಸ 1 ದಿನ ಬಿಟ್ರಿ ಏನೂ ಆಗುದಿಲ್ಲ ನಿಮಗ. 1 ದಿನ ಬಿಟ್ರಿ ಏನೋ ಆಗ್ತದ? ಏನೂ ಆಗುದಿಲ್ಲ. 1 ದಿನ ಬಿಡ್ರಿ, ಅವ್ರು ನಿಮ್ಗೆ ಹೆಂಗ ಸ್ಪಂದನೆ ಮಾಡ್ತಾರ ನೋಡ್ರಿ. ಒಳಗ ಯಾರು ಸತ್ರ ಏನ್ರಿ ಅನಾಹುತ ಆಯ್ತಪ್ಪ ಅಂದ್ರೆ ಅದಕ್ಕೆ ಜವಾಬ್ದಾರಿ ಯಾರು? ಈಗ ಕೆಲವೊಂದ್ ದಿವಸ ಇತಕರ ಕಡೆಗಳು ಆಗ್ಯಾವಲ್ಲ, ಒಳಗ ಆಗಿದ್ ಬಂದ್ರೆ ಹೊರಗೆ ಬಂದಿದ್ದೇನೆ. ಯಾಕೆ ಬಂದಿಲ್ಲ? ನಾವ್ ಯಾರು ಕೇಳಲ್ಲ, ಬಂದಿಲ್ಲ. ಕೇಳ್ಬೇಕಿಲ್ಲ. ಕೇಳ್ಬೇಕಪ್ಪ ಅಂದ್ರೆ ನಿಮ್ ಬಳಿ ಒಗ್ಗಟ್ಟ ಅನ್ನೋದು ಮೊದಲು ತೋರಿಸ್ರಿ. ನೀವು ತೋರಿಸ್ಲಿಕ್ಕಪ್ಪ ಅಂದ್ರೆ ನಿಮ್ಗೆ ಯಾವ್ದು ಏನು ಕೊಡುದಿಲ್ಲ, ನೀವು ಮಾತಾಡ್ಸೋದು ಇಲ್ಲ. ಇಷ್ಟು ಮಟ್ಟ ಏನ್ ಹೇಳಿದ್ರು, ಗೇಟ್ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಅವ್ರು ಬಂದ್ ಹೇಳೋಣ ಗೇಟ್ ಬಿಡ್ತಾರತ್ತ. ಈಗ ಸಿಬ್ಬಂದಿಗಳು ನಮ್ ಜೊತೆ ಬಹಳ ಸಹಕಾರದಿಂದ ಅವ್ರು ಹೇಳಿಟ್ಟೆ ಆ ಗೇಟ್ ಏನೈತಿ ಮೊದಲೇನು ಬಂದ್ ಮಾಡಿದ್ರಲ್ಲ, ಬಂದ್ ಮಾಡ್ರಿ. ಇಲ್ಲ ನೀವು ತೆರಿಬೇಕಾದ್ರೆ ತೆರೀರಿ. ಕರೆ ಯಾರಿಗೆ ಹೋಲಕ್ ಒಳಗಂತೂ ಕೊಡಂಗಿಲ್ಲ. ಹೌದಾ? ಅಟ್ಟು ಮೀರಿ ನೀವು ಯಾರೇ ಹೋಗ್ತೀರಪ್ಪ ಅಂದ್ರ ಅದಕ್ಕೆ ನೀವೇ ಜವಾಬ್ದಾರರು. ಈಗ ಯಾಕೆ ಬಂದ್ರೆ ಇವತ್ತಿಂದ್ರ ಮಾಡಿಕೆ ಅವ್ರು ಹೋಗ್ತಾರ ನಿಮ್ ಚೆನ್ನಾಗಿರ್ಬೋದು. ನಮ್ ಜೊತೆ ಇದ್ದವ್ರಿಗೆ ಮಾತ್ರ ಸುಮಾರ ಅವ್ರು ಪೂರ್ತಿ ಒಂದು ಲೆವೆಲ್ಗೆ ಹೋಗುತ್ತಾರ ಅಂತ ನಾವು ಬಿಡುದಿಲ್ಲ. ಈಗ ನಮ್ಗೆ ಕೆಲವೊಂದಿಷ್ಟು ಬೇಡಿಕೆಗಳದಾವ. ಈ ಬೇಡಿಕೆಗಳು ಏನಪ್ಪಾ ಅಂದ್ರ ನೋಡ್ರಿ, ಭೂಮಿ ಕಳೆದುಕೊಂಡ ಸಂತ್ರಸ್ತ ಕುಟುಂಬದ
ಅವರಿಗೆ ಆದ್ಯತೆ. ಇಲ್ಲಿ ಕೆಲಸ ಏನ ಇದು ಬರ್ತಾವಲ್ಲ ಸಣ್ಣ ಪುಟ್ಟ ಗುತ್ತಿಗೆಗಳು, ಅವರೆಲ್ಲ ಎಲ್ಲಿಯವ್ರು ಬಂದ್ ಮಾಡ್ತಾರ, ಎಲ್ಲ ಬೇರೆ ಕಡೆ ಅವ್ರು ಬಂದ್ ಮಾಡ್ತಾರ. ಅಲ್ಲಿಂದ ಬಾಧಿತ ಗ್ರಾಮಗಳಲ್ಲಿ ಪೂರ್ಣ ಪ್ರಮಾಣದ ಮೂಲಭೂತ ಸೌಕರ್ಯ ಒದಗಿಸ್ಬೇಕು. ಫಸ್ಟ್ ಬಂದಾಗ ಏನ್ ನಾವು ಒಂದ್ 4-5 ಬಸ್ ಸ್ಟ್ಯಾಂಡ್ ಮಾಡಿದ್ರು, ಅದಾದ್ರೆ ಏನ್ ಮಾಡ್ರ ಅವೆಲ್ಲ ಬಿಟ್ಟು ಹೊಂಟವ. ಅವಕ್ಕೂ ವರ್ಷ ಡೆವಲಪ್ ಮಾಡ್ಬೇಕು ಇವರು. ತಿಳಿದಿಲ್ಲ, ಉತ್ಪಾದಿಸಿದ ವಿದ್ಯುತ್ನಲ್ಲಿ ರಾಜ್ಯ ಭಾಗ 50% ಇತ್ತು. ಸ್ಥಳೀಯ ಬಾಧಿತ ಗ್ರಾಮಗಳಿಗೆ ಹಾಗೂ ತಾಲೂಕಿನ 24 ತಾಸು ನಿರಂತರ 3 ಫೇಸ್ ಕರೆಂಟ್ ಕೊಡ್ಬೇಕು ಇವರು. ಇವ್ರು ಏನ್ ಮಾಡ್ತಾರ, ಎಲ್ಲ ಆ ಕಡೆ ಮಾಡ್ಕೊಂಡ್ ಬಿಡ್ತಾರ. ಇಲ್ಲವ್ರಿಗೆ ಏನೂ ಇಲ್ಲ. NTPC ಕಂಪನಿಯ ಲಾಭಾಂಶದಲ್ಲಿ ಸಂತ್ರಸ್ತ ರೈತರಿಗೆ ಅಂದ್ರೆ ಏನ್ ಭೂಮಿ ಕೊಟ್ಟಾರಲ್ಲ ಅವ್ರಿಗೆ ಇವ್ರೇನ್ ಲಾಭ ತೋತಾರಲ್ಲ, ಕೆಲವೊಂದಿಷ್ಟು ಪರ್ಸೆಂಟೇಜ್ ರೈತರಿಗೆ ಲಾಭ ಕೊಡ್ಬೇಕು. ಅಲ್ಲಿ ಪ್ರಾರಂಭದಲ್ಲಿ ನೀಡಿದ ಭರವಸೆಗಳನ್ನ ಪೂರ್ಣಗೊಳಿಸ್ಬೇಕು. ಪ್ರಾರಂಭವಾಗಿ ಇವ್ರೇನ್ ಕೊಟ್ಟಾರಲ್ಲ ಅದನ್ನ ಪೂರ್ಣಗೊಳಿಸ್ಬೇಕು. ಮುಖ್ಯ ಗುತ್ತಿಗೆಗಳಲ್ಲಿ ಏನ್ ದೊಡ್ಡ ದೊಡ್ಡ ಕೆಲಸ ಮಾಡ್ತಾರಲ್ಲ ಅದು ನಮ್ಮ ಕನ್ನಡಿಗರೇ ಕೊಡಬೇಕು. ಸಂಬಂಧಿಸಿದ ತೆಲಗಿ ಗೊಳಸಂಗಿ ಕೊಡ್ರಿ. ಗ್ರಾಮಗಳಿಗೆ ಹಂಗಾಗ್ಬಿಟ್ಟಲ್ಲ.